ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು. ನಮ್ಮ ಊರು ಬಂದು ದೊಡ್ಡಾಸಳ. ಲಿಯೋನ್ ಕಂಪ್ನಿಯವರು ಅವ್ರದೇ ಪ್ರಾಡಕ್ಟ್ಸ್ನ ಡೆಮೋ ಕೊಟ್ಟು ಇಲ್ಲಿ ಕ್ಷೇತ್ರೋತ್ಸವ ಮಾಡಿಸಿದ್ರು. ನಮ್ಮನ್ನು ಕರೆದಿದ್ರು. ಅದಕ್ಕೆ ಹಂಗೆ ಬಂದವರು ನಮ್ಮ ಅನುಭವದ ಪ್ರಕಾರ ನಾನು ನೋಡ್ದಂಗೆ ಇದು ಬೇರೆ ಪ್ರಾಡಕ್ಟ್ಸ್ ಸ್ಪ್ರೇ ಮಾಡಿರೋದು. ಇದನ್ನು ಬಂದು ಲಿಯೋನ್, ನನ್ನ ಎಡಭಾಗಕ್ಕಿರೋದು ಬಂದು ಲಿಯೋನ್ ಪ್ರಾಡಕ್ಟ್ಸು, ನನ್ನ ಬಲಭಾಗಕ್ಕಿರೋದು ಬಂದು ಮಾಮೂಲಿ ನಾರ್ಮಲ್ ಪ್ರಾಡಕ್ಟ್ಸು. ಹಂಗಾಗಿ ಇದಕ್ಕೆ ಡಿಫ್ರೆನ್ಸ್ ನೋಡಿದ್ರೆ ಲಾಟ್ ಆಫ್ ಇದೆ. ಅದು ಹೆಂಗಂತಂದ್ರೆ ಇದು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ. ಇದು ಟ್ರಿಪ್ಸ್ಗೆ, ಮೈಟ್ಸ್ಗೆ, ಬ್ಲೈಟ್ಗೆ ಕಂಟ್ರೋಲ್ ಬರ್ತಾ ಇಲ್ಲ. ಇದು ಚೆನ್ನಾಗಿ ಕಂಟ್ರೋಲ್ ಬಂದಿದೆ, ಹೆಲ್ದಿ ಆಗಿದೆ. ಇದೊಂದು ಸ್ವಲ್ಪ ಟ್ರಿಪ್ಸ್ ಇದೆ, ಎಲ್ಲ ಹಿಂದಕ್ಕೆ ತಿರ್ಸಿ ತೋರಿಸಿದ್ರೆ ಇದು ಪಕ್ಕದಲ್ಲೇ ಹಂಗೆ ಇನ್ನು ಮುಂದೆ ನೋಡಿ. ಇದು ಬಂದು ಬ್ಲೈಟ್, ಇಲ್ಲೇ ಪಕ್ಕದಲ್ಲೇ, ಇದೊಂದು ಸ್ವಲ್ಪ ದೂರ ಹೋಗಂಗಿಲ್ಲ. ಇದ್ರಲ್ಲಿ ಕಡಿಮೆ ಇದೆ, ಇದ್ರಲ್ಲಿ ಜಾಸ್ತಿ ಇದೆ. ಅದರಾಗೆ ಲಿಯೋನ್ ಕಂಪ್ನಿ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇದನ್ನು ಬಳಸ್ಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ನೈಟ್ರೋಜನ್ ಎಳ್ಕೊಳ್ಳುತ್ತೆ, ಎಳ್ಕೊಂಡು ಬೇರೆ ಕೊಡುವಂತ ಶಕ್ತಿ ಇದಕ್ಕಿರುತ್ತೆ, ಆರ್ಗ್ಯಾನಿಸಮ್ಗೆ. ಇನ್ನೊಂದು ಫಾಸ್ಫರಸ್. ಭೂಮಿಲಿ ಎಲ್ಲಾ ಕಡೆ ಎಲ್ಲಾದ್ರೂ ಹೋಗಿ ಫಾಸ್ಫರಸ್ ಅಂದ್ರೆ DAP, ನೈಟ್ರೋಜನ್ ಅಂದ್ರೆ ಯೂರಿಯಾ, DAP ಫಾಸ್ಫರಸ್ ಅಂತ ಇರುತ್ತೆ. ಈಗ ಆಲ್ರೆಡಿ ಭೂಮಿಲಿ ಫಾಸ್ಫರಸ್ ಇದೆ, ನಿಮ್ ಭೂಮಿಗಳೆಲ್ಲ ಎಲ್ಲಾ ಭೂಮಿಗಳಲ್ಲೂ ಇದೆ. ಅದೇನಾಗಿದೆ, ಅದು ಗಿಡಕ್ಕೆ ಸಿಗೋ ರೂಪದಲ್ಲಿ ಇಲ್ಲ. ಈಗ ಹಲಸಿನ ಹಣ್ಣು ಇದೆ ಅಂತ ಇಟ್ಕೊಳ್ಳಿ, ಹಲಸಿನ ಹಣ್ಣು ಅದು ಹಂಗೆ ಇದ್ರೆ ತಿನ್ನಕ್ಕಾಗಲ್ಲ, ಅದು ಹಣ್ಣು ಮಾಡಿ ಆಮೇಲೆ ತಿನ್ಬೇಕಲ್ವಾ. ಆ ತರ ಫಾಸ್ಫರಸ್ ಆಲ್ರೆಡಿ ಭೂಮಿಲಿ ಇದೆ, ಆದ್ರೆ ಅದು ಅದಕ್ಕೆ ಬೇಕಾದ ರೂಪದಲ್ಲಿ ಇಲ್ಲ. ಈಗ ಮಣ್ಣೆಲ್ಲ ಸಾಲ್ಟ್ ಎಲ್ಲ ನೀವು ಹಾಕಿ ಅದು ಕಾಂಪ್ಯಾಕ್ಟ್ ಆಗಿರುತ್ತೆ, ಆಮೇಲೆ ಗಿಡಕ್ಕೆ ಸಿಗೋದೇ ರೂಪದಲ್ಲಿ ಇರುತ್ತೆ. ಅದು ಎರಡನೇದು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ, ಅದನ್ನ ಕರಗಿಸಿ ಗಿಡಕ್ಕೆ ಹೇಳ್ಕೊಡುತ್ತೆ. ಅಷ್ಟೇ, ಅದೇನು ಮಾಡಲ್ಲ, ನಿಮ್ ಭೂಮಿಲಿ ಇರೋದೇ ಹೇಳ್ಕೊಡುತ್ತೆ. ಅವಾಗ ಏನಾಗುತ್ತೆ, ಮೈಕ್ರೋಬ್ಸ್ ಜಾಸ್ತಿ ಆಗ್ತವೆ ಭೂಮಿಲಿ, ಆ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗುತ್ತೆ. ಕಳೆ ಬರುತ್ತಲ್ಲ, ಕಳೆನೂ ಕೊಳ್ತ್ರೆ ಗೊಬ್ಬರ ಆಗುತ್ತೆ. ಆಯ್ತಾ, ನೀವು ಔಷಧಿ ಹೊಡಿತೀರಿ, ಒಳಕ್ಕೆ ಮೇಲ್ಗಡೆ ಇರೋ ಮೈಕ್ರೋ ಮತ್ತೆ ಸಾಯ್ತವೆ. ಹಿಂಗಾಗಿ ಎಲ್ಲ ರಿವರ್ಸು ಈಗ ಅಗ್ರಿಕಲ್ಚರ್. ಇನ್ನೊಂದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ, ಗಿಡಕ್ಕೆ ಪೊಟ್ಯಾಶ್ ಹಂಗೆ ಹೋಗಲ್ಲ, ಅದು ಮೊಬಿಲೈಸ್ ಮಾಡ್ಬೇಕು, ತಳ್ಳಬೇಕು. ಪೈಪಲ್ಲಿ ಫೋರ್ಸ್ ಹಾಕ್ಬಿಟ್ಟು ನೀರಾಗಿ ತಳ್ತಾರಲ್ಲ ಆ ತರ. ಮೂರನೇದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಅದು ಏನ್ ಮಾಡುತ್ತೆ, ಪೊಟ್ಯಾಶ್ ನ ಲಾಸ್ಟ್ ಸ್ಟೇಜ್ ಅಲ್ಲಿ ಪೊಟ್ಯಾಶ್ ಜಾಸ್ತಿ ಬೇಕು ಕಾಯಿ ಕಟ್ಟಿದಾಗ,